ಜೆಡಿಎಸ್ನ ನೂತನ ಸಾರಥಿ ಆಯ್ಕೆ ಬಗ್ಗೆ ಗುಸುಗುಸು ಹರಿದಾಡ್ತಾ ಇದೆ. ಹೌದು, ಇನ್ನು ರಾಜ್ಯ ರಾಜಕೀಯದಲ್ಲಿ ನಿಖಿಲ್ ಹೆಸರು ಪ್ರಸ್ತಾಪ ಆಗ್ತಾ ಇದ್ದಂತೆ ಅಸಮಾಧಾನ ಕೂಡ ಭುಗಿಲೆದ್ದಿದೆ. ಜೆಡಿಎಸ್ನ ನೂತನ ಸಾರಥಿ ಆಯ್ಕೆಯ ಬಗ್ಗೆ ಗುಸುಗುಸು ಆಗ್ತಾ ಇದೆ. ನಿಖಿಲ್ ಹೆಸರು ಪ್ರಸ್ತಾಪ ಆಗ್ತಾ ಇದ್ದಂತೆ ಅಸಮಾಧಾನ ಸ್ಫೋಟವಾಗಿರುವಂತದ್ದು. ನಿಖಿಲ್ಗೆ ಪಟ್ಟ ಕಟ್ಟುವ ವಿಚಾರಕ್ಕೆ ಮುನಿಸಿಕೊಂಡಿದ್ದಾರೆ ನಾಯಕರು. ಪಕ್ಷದೊಳಗಿನ ಹಿರಿಯ ನಾಯಕರಿಂದಲೇ ಬೇಸರ ವ್ಯಕ್ತಪಡಿಸಲಾಗ್ತಾ ಇದೆ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಜಿ.ಟಿ. ದೇವೇಗೌಡರು ಮುನಿಸಿಕೊಂಡಿದ್ದಾರೆ. ಅತ್ತ ಜಿಟಿಡಿ ಅಸಮಾಧಾನ, ಇತ್ತ ಹಿರಿಯರ ಬೇಸರ. ಎರಡೂ ಕೂಡ ನಿಖಿಲ್ ರಾಜಕೀಯ ಭವಿಷ್ಯಕ್ಕೆ ಮಾರಕವಾಗ್ತಾ ಇರುವಂತದ್ದು, ಅಡ್ಡಿಯಾಗ್ತಾ ಇರುವಂತದ್ದು. ನಿಖಿಲ್ಗೆ ಈ ಒಂದು ಜೆಡಿಎಸ್ ಪಟ್ಟವನ್ನ ಕಟ್ಟಬೇಕು ಎನ್ನುವ ಜೆಡಿಎಸ್ ನೂತನ ಸಾರಥಿ ಆಯ್ಕೆಯ ಬಗ್ಗೆ ರಾಜ್ಯ ಜೆಡಿಎಸ್ನಲ್ಲಿ ಈಗಾಗಲೇ ಕೆಲವೊಂದಷ್ಟು ಟಾಕ್ ಆಗ್ತಾ ಇರುವಂತದ್ದು. ಆದರೆ ನಿಖಿಲ್ ಹೆಸರು ಪ್ರಸ್ತಾಪ ಆಗ್ತಾ ಇದ್ದಂತೆ ಹಿರಿಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಜಿ.ಟಿ. ದೇವೇಗೌಡರು, ಈಗಾಗಲೇ ಜಿ.ಟಿ. ದೇವೇಗೌಡರು ನಿಖಿಲ್ ಅವರ ಒಂದು ಏನು ಸ್ಪರ್ಧೆ ಇದೆ, ಚುನಾವಣೆ ಸ್ಪರ್ಧೆ ಇದೆ, ಆ ಒಂದು ಸ್ಪರ್ಧೆಗೆ ಸಂಬಂಧಪಟ್ಟಂತೆ ನಿಖಿಲ್ ಅವರು ಸ್ಪರ್ಧೆ ಮಾಡೋದು ಬೇಡ ಅಂತಾನೂ ಹೇಳಿದ್ರು. ಆದ್ರೆ ಈ ಒಂದು ಅಸಮಾಧಾನದ ಬೆನ್ನಲ್ಲೇ ಇದೀಗ ಎಚ್.ಡಿ.ಕೆ ಫುಲ್ ಅಲರ್ಟ್ ಆಗಿದ್ದಾರೆ. ಪರಿಸ್ಥಿತಿಯನ್ನ ತಿಳಿಗೊಳಿಸೋಕೆ ಎಚ್.ಡಿ.ಕೆ ಕಸರತ್ತು ಕೂಡ ಜೋರಾಗಿದೆ. ಹಿರಿಯರ ಬೇಸರದಿಂದ ಪಕ್ಷ ಸಂಘಟನೆಗೆ ತೊಡಕಾಗ್ತಾ ಇರುವಂತದ್ದು. ಕಿರಿಯರ ಕೆಳಗೆ ಕೆಲಸ ಮಾಡೋದು ಹೇಗೆ ಅಂತ ಹಿರಿಯ ನಾಯಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಇದರ ಸುಳಿವು ಅರಿತು ಎಚ್.ಡಿ.ಕೆಯಿಂದ ಜಾಣ ನಡೆಯನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಫುಲ್ ಅಲರ್ಟ್ ಆಗಿದ್ದಾರಾ? ಪರಿಸ್ಥಿತಿಯನ್ನ ಹೇಗೆ ತಿಳಿಗೊಳಿಸ್ತಾ ಇದ್ದಾರೆ? ಎಚ್.ಡಿ.ಕೆಯ ಕಸರತ್ತು ಹಿರಿಯ ನಾಯಕರನ್ನ ಮನವೊಲಿಸಲು ಯಾವ ರೀತಿ ಮನವೊಲಿಸ್ತಾರೆ? ಪರಿಸ್ಥಿತಿಯನ್ನ ಹೇಗೆ ತಿಳಿಗೊಳಿಸ್ತಾರೆ? ಇನ್ನ ಹಿರಿಯರ ಬೇಸರದಿಂದ ಪಕ್ಷ ಸಂಘಟನೆಗೆ ತೊಡಕು ಕೂಡ ಉಂಟಾಗ್ತಾ ಇರುವಂತದ್ದು. ಇನ್ನ ಕೇಂದ್ರ ಸಚಿವರಾಗಿದ್ದಾರೆ. ಕೇಂದ್ರ ಸಚಿವರಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಮೈಸೂರಿಗೆ ಬರ್ತಾರೆ. ಮೈಸೂರಲ್ಲಿ ಒಂದು ಸಭೆಯನ್ನ ಕೂಡ ಏರ್ಪಾಡು ಮಾಡ್ತಾರೆ. ಆದ್ರೆ ಆ ಒಂದು ಸಭೆಯಲ್ಲಿ ಜಿ.ಟಿ. ದೇವೇಗೌಡರು ಹಾಜರಾಗಿರಲ್ಲ. ಯಾಕೆ ಹಾಜರಾಗಿರಲ್ಲ? ಹಾಗಾದ್ರೆ ಆ ಒಂದು ಸಭೆಯಲ್ಲಿ ನಿಖಿಲ್ ಈ ಒಂದು ಜೆಡಿಎಸ್ ಪಟ್ಟವನ್ನ ಕಟ್ಟಬೇಕು ಎನ್ನುವ ಪ್ರಸ್ತಾಪ ಏನಾದ್ರೂ ಈ ಮುಂಚೆಯೇ ಜಿ.ಟಿ. ದೇವೇಗೌಡರಿಗೆ ಏನಾದ್ರೂ ಗೊತ್ತಿತ್ತಾ? ಅಥವಾ ಆ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡ್ಲಾಯ್ತಾ? ಇದೇ ಒಂದು ಚರ್ಚೆಯಿಂದ ಜಿ.ಟಿ. ದೇವೇಗೌಡರು ಸಭೆಯಿಂದ ಹೊರಗುಳಿದ್ರ. ಇನ್ನು ಆಪ್ತರ ಮೂಲಕ ನಿಖಿಲ್ ಹೆಸರು ಪ್ರಸ್ತಾಪಕ್ಕೆ ಪ್ಲಾನ್ ಕೂಡ ನಡೆಸಲಾಗ್ತಾ ಇದೆ. ತಾವೇ ನಿಖಿಲ್ ಹೆಸರು ಹೇಳಿದ್ರೆ ಅಸಮಾಧಾನದ ಸಾಧ್ಯತೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ತಮ್ಮ ಆಪ್ತರು ಏನಿದ್ದಾರೆ, ಆಪ್ತರ ಮೂಲಕ ಚರ್ಚೆಯನ್ನ ಹುಟ್ಟಾಕಬೇಕು. ಜನವರಿ 12ರ ಸಭೆಯಲ್ಲೂ ಕೂಡ ನಿಖಿಲ್ ಹೆಸರು ಪ್ರಸ್ತಾಪ ಸಾಧ್ಯತೆ ಇದೆ. ಎಚ್.ಡಿ.ಕೆ ಪುತ್ರನಿಗೆ ಪಟ್ಟವನ್ನ ಕಟ್ಟಲು ಎಚ್.ಡಿ.ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಅವರು ನೇರವಾಗಿ ಹೇಳೋ ಹಾಗಿಲ್ಲ, ನನ್ನ ಪುತ್ರನಿಗೆ ಈ ಒಂದು ಪಟ್ಟವನ್ನ ಕಟ್ಟಬೇಕು ಅಂತ. ಹೀಗಾಗಿ ತಮ್ಮ ಆಪ್ತರು ಏನಿದ್ದಾರೆ, ಆಪ್ತರ ಮೂಲಕ ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗಾಗಲೇ ಒಂದು ರೌಂಡ್ ಸಭೆ ಆಗಿದೆ ಅಂತಾನೆ ಅನ್ಕೊಳ್ಳೋಣ. ಇನ್ನು ಜನವರಿ 12ರಲ್ಲಿ ಈಗಾಗಲೇ ಮತ್ತೊಂದು ಸಭೆ ನಡಿಬೇಕಾಗಿದೆ. ಆ ಒಂದು ಸಭೆಯಲ್ಲಿ ನಿಖಿಲ್ ಹೆಸರು ಪ್ರಸ್ತಾಪ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾದ್ರೆ ನಿಖಿಲ್ ಹೆಸರು ಎಚ್.ಡಿ. ಕುಮಾರಸ್ವಾಮಿ ಅವರೇ ಪ್ರಸ್ತಾಪ ಮಾಡ್ತಾರಾ ಅಥವಾ ಆಪ್ತರ ಮೂಲಕ ಪ್ರಸ್ತಾಪ ಮಾಡ್ತಾರಾ ಎನ್ನುವುದನ್ನ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಆಪ್ತರ ಮೂಲಕ ಆ ಒಂದು ಹೆಸರನ್ನ ಪ್ರಸ್ತಾಪ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತಂತ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ. ಹನುಮಂತ್ ದುರ್ಗದ್, ಈಗಾಗಲೇ ನಿಖಿಲ್ಗೆ ಜೆಡಿಎಸ್ ಪಟ್ಟವನ್ನ ಕಟ್ಟೋಕೆ ರೆಡಿ ಆಗಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು ನೇರವಾಗಿ ಹೇಳೋಕ್ಕಾಗ್ತಾ ಇಲ್ಲ. ತಮ್ಮ ಆಪ್ತರ ಮೂಲಕ ಅವರ ಹೆಸರನ್ನ ಪ್ರಸ್ತಾಪ ಮಾಡಬೇಕು ಆ ಒಂದು ಸಭೆಯಲ್ಲಿ ಅಂತ ನಿರ್ಣಯ ಮಾಡಿರುವಂತದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಹನುಮಂತ್. ಕಾವ್ಯ, ಈಗ ಜೆಡಿಎಸ್ ನಲ್ಲಿ ಈಗಾಗಲೇ ಮುಂದಿನ ಸಾರಥಿಗಳು ಯಾರು ಅನ್ನುವಂಥ ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ. ಅದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದ ಪಟ್ಟವನ್ನು ಕಟ್ಟಬೇಕು ಅನ್ನುವಂತಹ ಒಂದಷ್ಟು ತೆರೆಮರೆಯ ಕಸರತ್ತುಗಳು ಜೋರಾಗಿ ನಡೀತಾ ಇದಾವೆ. ಯಾಕಂತಂದ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು
ತಮ್ಮ ಪುತ್ರನಿಗೆ ನಿಖಿಲ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಬೇಕು ಅನ್ನೋಂತ ಒಂದಷ್ಟು ಇಂಗಿತವನ್ನ ಒಲವನ್ನ ಇಟ್ಕೊಂಡಿದ್ದಾರೆ ಅನ್ನೋಂಥದ್ದು. ಆದ್ರೆ ಪಕ್ಷದಲ್ಲಿರುವಂತ ಒಂದಷ್ಟು ಹಿರಿಯರೆಲ್ಲರೂ ಕೂಡ ಮೊದಲೇ ಜಿ ಟಿ ದೇವೇಗೌಡರು ಸಾಕಷ್ಟು ಅಸಮಾಧಾನವನ್ನ ಹೊರ ಹಾಕಿರುವಂತದ್ದು, ಮತ್ತೆ ಹಿರಿಯರು ಕೂಡ ಸಾಕಷ್ಟು ಬೇಸರವನ್ನು ಇಟ್ಕೊಂಡಿರುವಂತ ಕಾರಣಕ್ಕಾಗಿ ಹಿರಿಯರ ಬೇಸರದಿಂದ ಪಕ್ಷ ಸಂಘಟನೆ ಮಾಡುವಂತದ್ದು ಅತ್ಯಂತ ಕಷ್ಟಕರವಾಗಬಹುದು. ಆ ಕಾರಣಕ್ಕಾಗಿನೇ ಅವ್ರನ್ನು ಮನವೊಲಿಸಿ ಎಲ್ಲರನ್ನೂ ಪರಿಸ್ಥಿತಿ ತಿಳಿಗೊಳಿಸಿ ಪಕ್ಷ ಸಂಘಟನೆ ಮಾಡುವಂತ ಲೆಕ್ಕಾಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಂತೆ ಕಾಣಿಸುತ್ತೆ. ಎಸ್, ಥ್ಯಾಂಕ್ ಯು ಹನುಮಂತ್ ದುರ್ಗ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಜನವರಿ 12ರ ಸಭೆಯಲ್ಲಿ ನಿಖಿಲ್ ಹೆಸರು ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ.